ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 9-10 ವಚನಗಳನ್ನು ಓದುತ್ತೇನೆ. ನಾವು ಮನುಷ್ಯರ ಸಾಕ್ಷಿಯನ್ನು ತೆಗೆದುಕೊಳ್ಳುತ್ತೇವಲ್ಲ, ದೇವರ ಸಾಕ್ಷಿಯು ಅದಕ್ಕಿಂತ ವಿಶೇಷವಾಗಿದೆ. ದೇವರು ಕೊಟ್ಟ ಸಾಕ್ಷಿ ಏನೆಂದರೆ, ಆತನು ತನ್ನ ಮಗನ ವಿಷಯದಲ್ಲಿ ಹೇಳಿದ್ದೆ. ದೇವರ ಮಗನಲ್ಲಿ ನಂಬಿಕೆ ಇಟ್ಟವನು ಆ ಸಾಕ್ಷಿಯನ್ನು ತನ್ನಲ್ಲಿಯೇ ಹೊಂದಿದ್ದಾನೆ. ದೇವರನ್ನು ನಂಬದವನು ಆತನನ್ನು ಸುಳ್ಳುಗಾರನನ್ನಾಗಿ ಮಾಡಿದ್ದಾನೆ. ಹೇಗೆಂದರೆ, ದೇವರು ತನ್ನ ಮಗನ ವಿಷಯವಾಗಿ ಹೇಳಿರುವ ಸಾಕ್ಷಿಯಲ್ಲಿ ಅವನು ನಂಬಿಕೆ ಇಡಲಿಲ್ಲ ಎಂಬುದೇ. ದೇವರ ಸಾಕ್ಷಿ, ದ ಟೆಸ್ಟಿಮನಿ ಆಫ್ ಗಾಡ್. ಮನುಷ್ಯರ ಸಾಕ್ಷಿಯ ಬಗ್ಗೆ 9ನೇ ವಚನದಲ್ಲಿ ಆತನು ಹೇಳಿದ್ದಾನೆ. ಏನು ಹೇಳ್ತಾನೆ? ಮನುಷ್ಯರ ಸಾಕ್ಷಿಯನ್ನು ನಾವು ಸ್ವೀಕಾರ ಮಾಡುತ್ತೇವೆ. ಹೀಗಾಗಿ ಮನುಷ್ಯರ ಅನುಭವ, ಮನುಷ್ಯರ ಸಾಕ್ಷಿ, ಮನುಷ್ಯರು ಏನು ನೋಡಿದ್ದಾರೆ, ಏನು ಅನುಭವಿಸಿದ್ದಾರೆ ಎಂಬುದಕ್ಕೆ ಮುಖ್ಯತೆ ಉಂಟು. ಇನ್ verse 9 we just read about the witness or the testimony of people. What is a testimony? Testimony is what you see, what you experience, what you know about, what knowledge you have. This is important. Therefore, a testimony or a witness is important. ಸಾಕ್ಷಿ ಎಂಬುದು ಕೇವಲ ಬಾಯಿ ಮಾತಿನದು ಮಾತ್ರವಲ್ಲ. ಬದಲಾಗಿ ಸಾಕ್ಷಿ ಎಂಬುದು ನಮ್ಮ ಜೀವನಕ್ಕೆ, ನಮ್ಮ ಅನುಭವಕ್ಕೆ, ನಮ್ಮ ನಡೆಗೆ ಸಹ ಸಂಬಂಧಪಟ್ಟಿದ್ದು. ಹೀಗಾಗಿ ಉತ್ತಮವಾದ ಬಾಳಿನ ಸಾಕ್ಷಿಗೆ ಹೆಚ್ಚಿನ ಬೆಲೆ ಉಂಟು. ಅಷ್ಟೇ ಅಲ್ಲ, ಉತ್ತಮವಾದ ಸಾಕ್ಷಿ ನಿರ್ಣಾಯಕರವಾದ ಸಾಕ್ಷಿ, ಮತ್ತು ಅಂಥ ಒಂದು ಸಾಕ್ಷಿ ಪರಿಣಾಮ ಮಾಡ್ತದೆ ಜೀವನದಲ್ಲಿ. ಪರಿಣಾಮ ಅಂದರೆ ಬದಲಾವಣೆಗಳನ್ನು ಮಾಡುವಂಥದ್ದಾಗಿದೆ. ಎ ಟೆಸ್ಟಿಮನಿ ಆರ್ ಅ ವಿಟ್ನೆಸ್ ಈಸ್ ನಾಟ್ ಅ mere words. A testimony has something to do with one's experience or one's life, one's mindset or the lifestyle. If a virtuous life is there internally, the expression of that virtuous life will become impactful. It is very decisive. A virtuous testimony is consequential. It brings about transformation and change. This is all about human testimony. ಇದೆಲ್ಲ ಮನುಷ್ಯರ ಸಾಕ್ಷಿ. 9ನೇ ವಚನದಲ್ಲಿ ಏನು ಹೇಳ್ತಾನೆ? ನಾವು ಮನುಷ್ಯರ ಸಾಕ್ಷಿಯನ್ನು ತೆಗೆದುಕೊಳ್ಳುತ್ತೇವಲ್ಲ. We accept the testimony of people. ದೇವರ ಸಾಕ್ಷಿ ಏನು? What is God's testimony? In verse 9, he has a testimony. 9ನೇ ವಚನದಲ್ಲಿ ದೇವರ ಸಾಕ್ಷಿಯು ಅದಕ್ಕಿಂತ ವಿಶೇಷವಾಗಿದೆ. ಅಂದರೆ ಮನುಷ್ಯರ ಸಾಕ್ಷಿಗಿಂತ ದೇವರ ಸಾಕ್ಷಿಗೆ ವಿಶೇಷತೆ. ದೇವರ ಕೊಟ್ಟ ಸಾಕ್ಷಿ ಏನೆಂದರೆ, ಆತನು ತನ್ನ ಮಗನ ವಿಷಯದಲ್ಲಿ ಹೇಳಿದ್ದೇ. ದೇವರ ಸಾಕ್ಷಿ ಯಾವುದು? ತನ್ನ ಮಗನ ಬಗ್ಗೆ ಹೇಳಿದ್ದು ಎಂಬುದಾಗಿ. ಏನು ಹೇಳಿದ್ದಾನೆ ಯೇಸು ಕ್ರಿಸ್ತನ ಬಗ್ಗೆ ದೇವರು? ಮೊಟ್ಟಮೊದಲನೇದಾಗಿ ಯೇಸು ಕ್ರಿಸ್ತನ ಜನನದ ಬಗ್ಗೆ ದೇವರು ಪ್ರವಾದನೆ ಮಾಡಿದ. ಆಮೇಲೆ ಜನನ ಆದಮೇಲೆ ಜೀವನದ ಬಗ್ಗೆ, ಜೀವನ ಆದಮೇಲೆ ಆತನ ಬೋಧನೆಯ ಬಗ್ಗೆ, ಆತನು ಮಾಡಿದ ಎಲ್ಲ ಕಾರ್ಯಗಳ ಬಗ್ಗೆ, ಕಡೆಗೆ
ಆತನ ಮರಣದ ಬಗ್ಗೆ, ಆತನ ಪುನರುತ್ಥಾನದ ಬಗ್ಗೆ ಮತ್ತು ಆತನ ಪುನರಾಗಮನದ ಬಗ್ಗೆ. ಇವೆಲ್ಲವೂ ಪ್ರವಾದಿ ಸೂಚಿತ. ದೇವರು ಹೇಳಿದ್ದು ಯಾರ ಬಗ್ಗೆ? ಯೇಸು ಕ್ರಿಸ್ತನು ತನ್ನ ಮಗನ ಬಗ್ಗೆ ಎಲ್ಲವನ್ನು ಹೇಳಿದ್ದು ಮಾತ್ರ ಅಲ್ಲ, ಪ್ರವಾದಿಗಳ ಮೂಲಕ ಬರೆಯಲ್ಪಟ್ಟಂಥ ಸತ್ಯಗಳು. ವಾಟ್ ಈಸ್ ಗಾಡ್ಸ್ ಟೆಸ್ಟಿಮನಿ ಅಬೌಟ್ ಜೀಸಸ್ ಕ್ರೈಸ್ಟ್? Verse 9, we read about this. If we receive the testimony of men, the testimony of God is greater. For this is the testimony of God that He has borne concerning His Son. What has He said about His Son? He has said about the Son's birth, about His life, about all His teachings, about all that He did, and finally about His death, resurrection. All that God has said through the prophets, and they have been recorded. And some of them Jesus Christ Himself has predicted when He was alive. ಯೇಸು ಕ್ರಿಸ್ತನು ತಾನು ಜೀವನದಲ್ಲಿರುವಾಗ ಮುಂದೆ ಏನಾಗ್ತದೆ ತನಗೆ ಲೋಕಕ್ಕೆಂಬುದಾಗಿ ಆತನೇ ಹೇಳಿದ್ದಾನೆ. ದೇವರ ಸಾಕ್ಷಿ ಇದೆ. This is the essential witness, testimony of God about His Son. 10ನೇ ವಚನದಲ್ಲಿ ಏನು ಹೇಳ್ತಾನೆ ನೋಡ್ರಿ. ಮಗನಲ್ಲಿ ನಂಬಿಕೆ ಇಡುವುದು ಹೆಚ್ಚು. ಅದಕ್ಕೆ ಮುಂಚೆ 9ನೇ ವಚನದ ಮಧ್ಯದಲ್ಲಿ ದೇವರ ಸಾಕ್ಷಿ ಮನುಷ್ಯರ ಸಾಕ್ಷಿಗಿಂತ ವಿಶೇಷ. ದೇವರ ಸಾಕ್ಷಿ ಬಹಳ ಮುಖ್ಯ ಯೇಸು ಕ್ರಿಸ್ತನ ಬಗ್ಗೆ. ಯಾಕೆ? ಮನುಷ್ಯರ ಸಾಕ್ಷಿಗಿಂತ ದೇವರ ಸಾಕ್ಷಿ ವಿಶೇಷ. ಹೇಗೆ? In verse 9 he says God's testimony is greater than man's testimony. Why is it greater? How is it greater? ದೇವರ ಸಾಕ್ಷಿ ಹೊರಗಿನದು, ನಮ್ಮ ಮನಸ್ಸಿನಲ್ಲಿರೋದಲ್ಲ. ನಾವು ನೆನೆಸಿ, ನಾವು ಗ್ರಹಿಸಿ, ನಾವು ಆಲೋಚನೆ ಮಾಡಿದ ಪ್ರಕಾರ ಅಲ್ಲ. ದೇವರು ಹೇಳ್ತಕ್ಕಂಥದ್ದು ಹೊರಗಡೆಯಿಂದ ಬಂದದ್ದು. ಇಂಗ್ಲೀಷಲ್ಲಿ ಹೇಳ್ತೇವೆ ಇಟ್ ಈಸ್ ಒಬ್ಜೆಕ್ಟಿವ್, ಇಟ್ ಈಸ್ ವೆರಿಫೈಯಬಲ್. ಅದನ್ನು ನಾವು ವೈಯಕ್ತಿಕ ಸಾಕ್ಷಿಗಿಂತ ಬದಲಾಗಿ ಪರೀಕ್ಷಿಸಬಹುದು. ಹೊರಗಿನಿಂದ ಬಂದ ಸಾಕ್ಷಿ, ಮೇಲಿನಿಂದ ಬಂದ ಸಾಕ್ಷಿ. ಮನುಷ್ಯರ ಸಾಕ್ಷಿ ವ್ಯಕ್ತಿಗತ, ಒಳಗಡೆಯಿಂದ ಬರ್ತಕ್ಕಂಥದ್ದು, ನಮ್ಮದೇ ಖಾಸಗಿ. ಇದನ್ನು ಬೇರೆ ಯಾರೂ ತಿದ್ದಲಿಕ್ಕಾಗೋದಿಲ್ಲ, ಇದು ಸರಿ ಅಲ್ಲ ಎಂಬುದಾಗಿ ಹೇಳಲಿಕ್ಕಾಗೋದಿಲ್ಲ. ಆದರೆ ದೇವರ ಸಾಕ್ಷಿ ಹೊರಗಡೆ ಬರೋದರಿಂದ, ಮೇಲಿನಿಂದ ಬರುವುದರಿಂದ, ಆತ್ಮನಿಂದ ಬರುವುದರಿಂದ ಅದಕ್ಕೆ ಹೆಚ್ಚಿನ ಬೆಲೆ ಇದೆ. Why is God's testimony greater than man's testimony? Because man's testimony is internal, individual. It comes from within. It is private, it is personal. I can't say that your testimony is not right because I am not able to verify that. But God's testimony is objective. It comes from above through the Spirit, and therefore it is greater. ಮೊದಲಿಗೆ ದೇವರ ಸಾಕ್ಷಿ ಉತ್ತಮ. ಯಾಕೆಂದರೆ ಅದು ಮೇಲಿನಿಂದ, ಹೊರಗಡೆಯಿಂದ ಬರುವಂಥದ್ದು. ಎರಡನೇದಾಗಿ ನಮ್ಮ ಆಂತರ್ಯದಲ್ಲೇ ಒಂದು ಸಾಕ್ಷಿ ಉಂಟಲ್ಲವೇ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ we have to remember that God's testimony is objective. It comes from above, it comes from outside, it is verifiable. Secondly, our testimony we have within us. Our testimony, inner testimony, verse 10. 10ನೇ ವಚನದಲ್ಲಿ ದೇವರ ಮಗನಲ್ಲಿ ನಂಬಿಕೆ ಇಟ್ಟವನು ಆ ಸಾಕ್ಷಿಯನ್ನು ತನ್ನಲ್ಲಿಯೇ ಹೊಂದಿದ್ದಾನೆ. ನಮಗೊಂದು ಸಾಕ್ಷಿ ಇದೆ ಒಳಗಡೆ. We read about our own testimony in verse 10.
Whoever believes in the Son of God has the testimony in himself. Each one of us has a testimony. ಇದೇ ನಮ್ಮ ವೈಯಕ್ತಿಕ ಸಾಕ್ಷಿ. ಯೇಸು ಕ್ರಿಸ್ತನ ಬಗ್ಗೆ ಬೇರೊಬ್ಬರು ಹೇಳಿದ್ದು ಅಥವಾ ದೇವರು ಹೇಳಿದ್ದನ್ನು ಕೇಳಿದರೆ ಮಾತ್ರ ಸಾಲದು. ಬೇರೊಬ್ಬರು ಹೇಳಿದ್ದನ್ನು, ದೇವರು ಹೇಳಿದ್ದನ್ನು, ವಾಕ್ಯದಲ್ಲಿ ಓದಿದ್ದನ್ನು ನಾವು ನಂಬ್ತೇವಲ್ಲ, ಅದು ನಮ್ಮ ಸಾಕ್ಷಿ. ಬೇರೊಬ್ಬರು ಹೇಳಿದ್ದು, ದೇವರು ಹೇಳಿದ್ದು ಹೊರಗಿನ ಸಾಕ್ಷಿ. ಅದಕ್ಕಿಂತಲೂ ಹೆಚ್ಚಿನ ಮುಖ್ಯತೆ ನಮ್ಮ ಸಾಕ್ಷಿಗೆ ಉಂಟು. 10ನೇ ವಚನ ಓದ್ತೇನೆ ಪುನಃ. ದೇವರ ಮಗನಲ್ಲಿ ನಂಬಿಕೆ ಇಟ್ಟವನು ಆ ಸಾಕ್ಷಿಯನ್ನು ತನ್ನಲ್ಲಿಯೇ ಹೊಂದಿದ್ದಾನೆ. ನಾವು ವೈಯಕ್ತಿಕವಾಗಿ ನಮ್ಮಲ್ಲಿ ಖಾಸಗಿ ನಮಗೆ ಆ ಒಂದು ಅನುಭವ, ಆ ಸಾಕ್ಷಿ ಆಗಬೇಕು. ಇದು ಬಹಳ ಮುಖ್ಯ. You and I may believe in Jesus because somebody has told us about Jesus. Maybe our parents or we hear in the church. We have listened to the testimony or some message from someone of what God has said or done about Jesus. Both are essential. What others say, what God has said, what we read, these are essential. They are outside testimonies. But what is important? Verse 10. Whoever believes in the Son of God has a testimony in himself. Not on the basis of what somebody has said, but what do you believe? That's important. That's important. 10ನೇ ವಚನದ ಪ್ರಕಾರ ತಂದೆಯ ಕುಮಾರನೇ ಯೇಸು ಎಂಬುದಾಗಿ ನಂಬಿದವರಿಗೆ ಒಂದು ಆಂತರ್ಯದಲ್ಲಿ ಸಾಕ್ಷಿ ಇದೆ. ಈ ಸಾಕ್ಷಿಯನ್ನು ಹೊರಗಣ ಬಾಹ್ಯದ ಯಾವುದೂ ಸಹ ಬದಲಾಯಿಸಲಿಕ್ಕಾಗುವುದಿಲ್ಲ. ಇತರ ಹೇಳುವಿಕೆಗಳು ಇದನ್ನು ನಮಗೆ ಒಳಗಡೆ ಇರುವುದನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. What is important here is that verse 10 says, we have an inner testimony, we have a experience, we have a witness within. And such a testimony cannot be challenged or changed by any external force or power. So what you believe is more important in your heart. Your testimony is more important. ಈ ಅನುಭವ ನಿಮಗಾಗಿದೆಯಾ? ಯೇಸು ಕ್ರಿಸ್ತನ ಬಗ್ಗೆ ಕೇಳಿದ್ದೀರಿ, ಯೇಸು ಕ್ರಿಸ್ತನ ಬಗ್ಗೆ ಓದಿದ್ದೀರಿ, ನಂಬಿದ್ದೇನೆ ಎಂಬುದಾಗಿ ಹೇಳಬಹುದು. ಆದರೆ ಈತನೇ ದೇವರ ಕುಮಾರನು. 10ನೇ ವಚನ, ದೇವರ ಮಗನಲ್ಲಿ ನಂಬಿಕೆ ಇಟ್ಟವನು. ನಾವು ಹೇಳಿದ್ವಿ, ಈ ಸಾಕ್ಷಿ ಕೇವಲ ಬಾಯಿನ ಸಾಕ್ಷಿ ಅಲ್ಲ, ಬದಲಾಗಿ ಬಾಳಿನ ಸಾಕ್ಷಿ. ಈ ಸಾಕ್ಷಿ ಕೇವಲ ನುಡಿಯ ಸಾಕ್ಷಿ ಅಲ್ಲ, ಈ ಸಾಕ್ಷಿ ನಡೆಯ ಸಾಕ್ಷಿ, ಜೀವನದ ಸಾಕ್ಷಿ. ನಮ್ಮ ಬಾಳಿನಲ್ಲಿ ಬದಲಾವಣೆ ಇಲ್ಲದಿದ್ದರೆ, ನಾವು ಕೇವಲ ಈ ಪ್ರಪಂಚದವರ ಪ್ರಕಾರವೇ ನಡೆಯುತ್ತಿದ್ದರೆ, ನಮ್ಮಲ್ಲಿ ಈ ಸಾಕ್ಷಿ ಇದೆ ಎಂಬುದಾಗಿ ಹೇಳಿದರೂ ಅದಕ್ಕೆ ಬಲ ಇಲ್ಲ, ಪ್ರಯೋಗ ಇಲ್ಲ. Do you have this experience? Do you have this testimony? Verse 10, whoever believes the Son of God has a testimony in himself. You have this testimony. We said testimony is not merely of words. A testimony is a way of life. A testimony has to do with your mindset, your walk. It has to do with transformation. If you are living like the people of this world, and if we say that I believe in Jesus, it doesn't mean anything. The testimony has to transform, change you and me.
ವೈಯಕ್ತಿಕ ಸಾಕ್ಷಿ ಬಹಳ ಮುಖ್ಯ. ವೈಯಕ್ತಿಕ ಅನುಭವ ಬಹಳ ಮುಖ್ಯ. ನಿಮ್ಮ ವೈಯಕ್ತಿಕ ಅನುಭವ ಆಲೋಚನೆ ಮಾಡಿರಿ. ಏನಾಗಿದೆ, ಯಾವಾಗ ಆಯಿತು, ಹೇಗಾಯಿತು, ಎಲ್ಲಿ ಆಯಿತು, ಯಾರ ಮೂಲಕ ಆಯಿತು, ಇದೆಲ್ಲ ನಾವು ಆಲೋಚನೆ ಮಾಡಬೇಕು. ಎ ಪರ್ಸನಲ್ ವಿಟ್ನೆಸ್ ಆರ್ ಟೆಸ್ಟಿಮನಿ ಇಸ್ ವೆರಿ ಇಂಪಾರ್ಟೆಂಟ್. ಯು ಮಸ್ಟ್ ಹ್ಯಾವ್ ಇಟ್. You must think about it. Where did it happen? How did it happen? When did it happen? Who was responsible for this? We must think about it. ನೋಡಿ, ಯಾವುದೇ ಧರ್ಮವಾಗಲಿ ಮತ್ತು ಎಲ್ಲ ಧರ್ಮಗಳ ಗುರಿ ಏನಾಗಿದೆ? ಒಂದು ಯಾವುದಾದ್ರೂ ಗುರಿ ಇರಬೇಕಲ್ಲ. ಏನಂದರೆ ಧರ್ಮವನ್ನು ಪರಿಪಾಲನೆ ಮಾಡುವುದು ಯಾಕೆಂದರೆ ಜನರನ್ನು ಒಂದು ನಿರ್ಧಾರವಾದ, ಒಂದು ಖಚಿತವಾದ ಆತ್ಮಿಕ ಅನುಭವ, ಅಂದರೆ ಆತ್ಮಿಕ ಬೆಳಕಿಗೆ ನಡೆಸುವುದೇ ಧರ್ಮ. ಧರ್ಮದ ಜವಾಬ್ದಾರಿಕೆ ಬೆಳಕಿಗೆ ನಡೆಸಬೇಕು. ಯೇಸು ಪ್ರಭು ಏನು ಮಾಡಿದ? ತನ್ನ ಬಾಳಿನಲ್ಲಿ ಬೋಧನೆ ಮಾಡಿದ್ದನ್ನೆಲ್ಲ ಆತನು ಪರಿಪಾಲಿಸಿದ. ತನ್ನ ಬಾಳು, ತನ್ನ ಬೋಧನೆ ಒಂದಾಗಿತ್ತು. ಅಂತಿಮದಲ್ಲಿ ತನ್ನ ತ್ಯಾಗ ಮಾಡಿ ತನ್ನ ಜೀವನವನ್ನು, ತನ್ನ ಪ್ರಾಣವನ್ನು ನಮ್ಮನ್ನು ಪ್ರೀತಿ ಮಾಡಿದ ಕಾರಣ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿ ತಾನು ಪ್ರಾಣ ಕೊಟ್ಟ. ಯಾಕೆ? ಕಾರಣ ಏನು? ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ನಡೆಸಲಿಕ್ಕೆ. ಎಲ್ಲ ಧರ್ಮಗಳ ಒಂದು ಗುರಿಯನ್ನು ನಮಗೆ ಬೆಳಕಿಗೆ ನಡೆಸಲ್ಪಡಬೇಕು ನಾವು. ಯೇಸು ಕ್ರಿಸ್ತನೇ ಬೆಳಕು. ಆತನೇ ನಮ್ಮನ್ನು ಆ ಬೆಳಕಿಗೆ ನಡೆಸಿದ್ದಾನೆ. ಇದೇ ಆಂತರ್ಯ ಸಾಕ್ಷಿ. ಯೇಸು ಕ್ರಿಸ್ತನನ್ನು ನಾನು ನಂಬಿದ್ದೇನೆ ಎಂದು ಹೇಳೋದೊಂದು, ಆದರೆ ನಾನು ಆತನಲ್ಲಿ ಬೆಳಕು ಕಂಡಿದ್ದೇನೆ ಅಂದರೆ ಬದಲಾವಣೆ. ಕತ್ತಲಿನ ಜೀವ ಹೋಯಿತು, ಹಳೆ ಜೀವ ಹೋಯಿತು, ಹೊಸತು ಬಂದಿದೆ ಎಂಬುದಾಗಿ. The function of any religion or any faith is they have a goal, and that is we must lead the followers to light. They should not grope in darkness anymore. They should have light. They should come to light. What did Jesus do? Whatever he preached, he did. Whatever he asked people to do, he did himself. And he also said, I am the light of the world. If you follow me, you will also be the light of the world, he said. And finally, what did he do after all the teaching, preaching? He showed his love. He says, I laid down my life for you. I want you to come to the light. Don't be in the darkness anymore. Whoever has believed in him. Verse 10. Whoever believes in the Son of God has a testimony. What is the testimony? I have seen the light. What is light? Light is transformation, change. I'm a new person. ನಮಗೆ ಈ ಆಂತರ್ಯ ಸಾಕ್ಷಿ ಅನುಭವ ಉಂಟಾ? ಬಹಳ ಮುಖ್ಯ. ಇತರರ ಅನುಭವ ಸಾಕ್ಷಿ ಕೇಳಿದ್ದೇವೆ, ದೇವರ ಸಾಕ್ಷಿ ಕೇಳಿದ್ದೇವೆ. ನಿಮ್ಮ ಮತ್ತು ನನ್ನ ಅನುಭವ ಸಾಕ್ಷಿ ಏನು? ಯೇಸು ಕ್ರಿಸ್ತನ ಬಗ್ಗೆ ನಾವು ಮನುಷ್ಯರ ಸಾಕ್ಷಿಯನ್ನು ತೆಗೆದುಕೊಳ್ಳುತ್ತೇವಲ್ಲ. 9ನೇ ವಚನ, 10ನೇ ವಚನ, ದೇವರ ಸಾಕ್ಷಿ ದೊಡ್ಡದು. ಮತ್ತು ನಿಮ್ಮ ಸಾಕ್ಷಿ ಏನು? ನನ್ನ ಸಾಕ್ಷಿ ಏನು? Do you have an inward testimony? You have heard the testimony of others. In verse 9, you have heard the testimony of God, which is greater than man's testimony. What is your personal testimony about Jesus Christ? ಪ್ರಿಯ ಸ್ನೇಹಿತರೆ,
ಸಮಾಜದಲ್ಲಿ, ಸಭೆಯಲ್ಲಿ ನಿಮ್ಮ ಸ್ಥಾನ ಯಾವುದೇ ಆಗಿರಲಿ, ಚಿಂತೆ ಇಲ್ಲ. ಆದರೆ ಆಂತರ್ಯದಲ್ಲಿ ನಿಮ್ಮ ಸಾಕ್ಷಿ ಏನಾಗಿದೆ ಬಹಳ ಮುಖ್ಯ. Irrespective of what your position in the church or in the society, it does not matter. But what is your inner testimony? ಒಂದು ವೇಳೆ ಈ ಸಾಕ್ಷಿ ಇಲ್ಲದಿದ್ದರೆ ನಂಬಿ ಯೇಸು ಕ್ರಿಸ್ತನನ್ನು, ಬೆಳಕಾದ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿ ಬದಲಾವಣೆ ಹೊಂದಿ. ಇನ್ ಕೇಸ್ ಯು ಡೋಂಟ್ ಹ್ಯಾವ್ ದಿಸ್ ಎಕ್ಸ್ಪೀರಿಯನ್ಸ್, ಯು ಬಿಲೀವ್ ಅಕಾರ್ಡಿಂಗ್ ಟು verse 10 in the Lord Jesus Christ and be transformed. Walk in the light. ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯ ದೇವರೇ, ಕತ್ತಲೆಯಲ್ಲಿ ನಾವು ದೆಸೆಗೆಟ್ಟು ಅಲೆದಾಡುತ್ತಿರುವಂಥ ಸಮಯದಲ್ಲಿ ನಮ್ಮಂಥವರ ಮೇಲೆ ಒಂದು ಬೆಳಕು ಬೆಳಗಿತು. ಯೇಸು ಕ್ರಿಸ್ತನ ಪ್ರಕಾಶ ನಮಗೆ ಬಂದಿದೆ, ಕೇಳಿದ್ದೇವೆ, ಇತರರ ಸಾಕ್ಷಿ ಕೇಳಿದ್ದೇವೆ, ದೇವರ ಸಾಕ್ಷಿ ಕೇಳಿದ್ದೇವೆ. ಆದರೆ ನಮ್ಮ ಸಾಕ್ಷಿ, ನಮ್ಮ ಆಂತರ್ಯದ ಸಾಕ್ಷಿ, ವೈಯಕ್ತಿಕ ಸಾಕ್ಷಿ, ನಿನ್ನನ್ನು ಅನುಭವ ಮಾಡಿದ್ದು ನಮಗೆ ಪರಿಪೂರ್ಣ ಆಗಲಿ. ಆಗಿದ್ದರೆ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿ, ಆಗದಿದ್ದವರಿಗೆ ಈಗ ಈ ಸಮಯದಲ್ಲಿ ಆ ಸಾಕ್ಷಿ ಅವರಿಗೆ ಕೊಡು ಎಂಬುದಾಗಿ ನಮಗೆ ಬೆಳಕಾಗಿ ಬಂದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೆನ್.